ನಮಸ್ಕಾರ ಎಲ್ಲರಿಗೂ. ವೇಲವ ಫಾಸ್ಟ್ ಫುಡ್, KRS ರೋಡ್, ಮೊಗರಳ್ಳಿ, ಮಂಟಿಯಿಂದ. ಇವತ್ತು ನಾವು ದೋಸೆಗೆ ಈರುಳ್ಳಿ ಸಾಗು ಮಾಡ್ತಾಯಿದ್ದೀರಿ ಮತ್ತು ಚಪಾತಿಗೆ ಬೇಕಾಗುವ ಪದಾರ್ಥ. ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ, ಓಪನ್ ಮಾಡ್ಕೊಳ್ಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಹಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಹಚ್ಚಿಲ್ಲ, ರೆಡಿ ತೊಳೆದು ಇಟ್ಟಿದ್ದೀನಿ, ಹಚ್ಕೋಬೇಕು. ಟೊಮೊಟೊ ಹಚ್ಕೊಂಡಿಲ್ಲ, 2 ಟೊಮೊಟೊ ಹಚ್ಕೋಬೇಕು. ಈರುಳ್ಳಿ ಬಂದು 1/4 kg ಇದೆ, ಅರ್ಧ kg ಇದೆ ಈರುಳ್ಳಿ. ಮತ್ತು ಖಾರದ ಪುಡಿ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಸಣ್ಣದು, ಆಮೇಲೆ ಉದ್ದಿನಬೇಳೆ, ಅರಿಶಿನ ಪುಡಿ ಸ್ವಲ್ಪ ತಗೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಬಾಣಲಿ ಇಟ್ಕೊಂಡಿದ್ದೀನಿ ಕಡಾಯಿಯಲ್ಲಿ. ಸ್ಟವ್ ಹಚ್ಕೊಂಡಾಯಿತು, ಬಾಣಲಿ ಇಟ್ಟಿದ್ದೀನಿ. ಉದ್ದಿನಬೇಳೆ, ಸಾಸಿವೆ ಆಯಿತು, ಕಡಲೆಬೇಳೆ, ಉದ್ದಿನಬೇಳೆ ಬ್ರೌನಿಶ್ ಬಂದಿದೆ. ಈಗ ನಾವು ಶುಂಠಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡಿರೋದು ಹಾಕ್ತಿದ್ದೀವಿ. ನಂತರ ಕರಿಬೇವಿನ ಸೊಪ್ಪು, ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಹಿಂಗು, 2 ಚಿಟಿಕೆ ಅಷ್ಟು. ಹಿಂಗಾಯಿತು. ನಂತರ ನಾವು ಹಚ್ಚಿಕೊಂಡಿದ್ದ ಈರುಳ್ಳಿಯನ್ನು ಹಾಕಿದ್ದೀವಿ. ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಬೇಯೋಷ್ಟು ಒಂದು ಕ್ಲೋಸ್ ಮಾಡಿಬಿಡೋಣ. ಅಷ್ಟೊತ್ತಿಗೆ ಟೊಮೆಟೊ ಇದೆಲ್ಲ ಹಚ್ಕೊಂಬಿಡೋಣ. ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಬಿಡೋಣ. 2 ನಿಮಿಷ ಆಗಿದೆ. ಈಗ ಮುಚ್ಚಳ ಓಪನ್ ಮಾಡಿ, ಈರುಳ್ಳಿ ಎಲ್ಲ ಬೆಂದಿದೆ. ಈಗ ನಾವು ಇದಕ್ಕೆ ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡು ಬಾಡಿಸ್ಕೊಂಡಾಯ್ತು. ಈಗ ಹಚ್ಚಿರೋ ಟೊಮಟ, ನಾವು ಸಣ್ಣದಾಗಿ ಹಚ್ಕೊಂಡಿರೋ ಟೊಮಟನ ಹಾಕೋಣ. ನಾನು 2.5 ಟೊಮೊಟೊ ತಗೊಂಡಿದ್ದೀನಿ, ನಾಟಿ ಟೊಮೊಟೊ ನಮಗೆ ಸ್ವಲ್ಪ ಮಕ್ಕಳು ಜಾಸ್ತಿ ತಿಂತಾರೆ, ಅದರಿಂದ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಬೋದು.
ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ನೀರು. ನಾವು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ, ಧನಿಯಾ ಎಲ್ಲ ಇದರಲ್ಲೇ ಮಿಕ್ಸ್ ಇರುತ್ತೆ. ಈ 1 ಸ್ಪೂನು. ಯಾರೋ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಮಾಡ್ತಾ ಇರೋದು ಆ ಕಡೆ ಈ ಕಡೆ ಹೋಗ್ತಾ ಇದೆ ವೀಡಿಯೋಗಳು. ನಾನು ಮೊಬೈಲಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಿಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ಕೈ ಶೇಕ್ ಆದಾಗ ಸ್ವಲ್ಪ ಶೇಕ್ ಆಗ್ತಾಯಿದೆ. ಆಯಿತು, ಈಗ ನೀರು ಹಾಕ್ಬಿಟ್ಟು ಮುಚ್ಚಿದ್ದು ಸ್ವಲ್ಪ ಕುದಿಸ್ಕೊಂಡ್ಬಿಡ್ತೀನಿ. ಮುಚ್ಚಿಟ್ಬಿಡೋಣ, ಒಂದು 2 ನಿಮಿಷ ಬೇಯಲಿ. 2 ನಿಮಿಷ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಬೇಯುತ್ತೆ. ಉರಿ ಬಂದು ಸ್ವಲ್ಪ ಸ್ಲಿಮ್ ಮಾಡಿಬಿಡ್ತೀನಿ. 2 ನಿಮಿಷ ಆಯಿತು, ಮುಚ್ಚಳ ಓಪನ್ ಮಾಡೋಣ. ಕುದೀತಾ ಇದೆ ನೋಡಿ. ಒಂದು ಸರಿ ತಿರುಗಿಸ್ಕೊಂಡು ಈಗ ಇಲ್ಲಿ 2 ಸ್ಪೂನು ಕಡಲೆ ಹಿಟ್ಟು ಇಟ್ಟಿದ್ದೀನಿ ಒಂದು ಬಟ್ಲಲ್ಲಿ. ಅದಕ್ಕೆ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಂಗೆ ಕಲಿಸ್ಕೋಬೇಕು. ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ಬಿಡೋಣ. ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ಕಡಲೆ ಹಿಟ್ಟು ಗಂಟು ಕಟ್ಕೊಂಡ್ಬಿಡುತ್ತೆ. ತಿರುಗಿಸ್ತಾ ಇದ್ದರೆ ಸ್ವಲ್ಪ ತಿಕ್ಕು ಬರುತ್ತೆ. ತಿಕ್ಕು ಬಂದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಚಪಾತಿಗೆ ಗಟ್ಟಿ ಬೇಕು.